ಸರ್ಕಾರಿ ಜಮೀನು ಉಳಿಸಲು ಅಧಿಕಾರಿಗಳಿಗೆ ಸೂಚನೆ. ನಗರದಲ್ಲಿ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್. ಮುಂದಿನ ದಿನಗಳಲ್ಲಿ ವೇಮಗಲ್ಲನ್ನು ಹೊಸ ತಾಲೂಕು ಆಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಆ ಭಾಗದಲ್ಲಿರುವ ಗುಂಡುತೋಪು, ಕೆರೆ, ಕುಂಟೆ ಹಾಗೂ ಸರ್ಕಾರಿ ಜಮೀನುಗಳನ್ನು ಉಳಿಸುವಂತೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದು ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದರು. ನಗರದ ಹೊರವಲಯದ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಅಧಿಕಾರಿಗಳ ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ವೇಮಗಲ್ಲನ್ನು ಹೊಸ ತಾಲೂಕು ಕೇಂದ್ರ ಮಾಡಿದರೆ ಆ ಭಾಗದಲ್ಲಿ ಹೊಸದಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ಕಚೇರಿ, ಶಾಲೆ, ಕಾಲೇಜು, ಆಸ್ಪತ್ರೆಗಾಗಿ ಜಮೀನುಗಳನ್ನು ಉಳಿಸಬೇಕಾಗಿದೆ. ಅದಕ್ಕಾಗಿ ಗುಂಡುತೋಪು, ಕೆರೆ, ಕುಂಟೆ, ಸ್ಮಶಾನ ಜಮೀನುಗಳನ್ನು ಯಾರೂ ಅಕ್ರಮವಾಗಿ ಬೋಗಸ್ ದಾಖಲೆಗಳನ್ನು ಸೃಷ್ಟಿಸಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನೆಲ್ಲ ಸರ್ವೆ ಮಾಡಿ ಫೆನ್ಸಿಂಗ್ ಹಾಕಿಸುತ್ತೇವೆ. ಬೋಗಸ್ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅತಿಕ್ರಮಿಸಿಕೊಂಡರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಎಲ್ಲ ಮಾಡಿದ್ದೀವಿ, ರೆಡಿಯಾಗಿದೆ. ಇಷ್ಟರಲ್ಲಿ ಮೀಟಿಂಗ್ ಕರಿತೀವಿ ಅದನ್ನು, ಯಾಕಂದರೆ ಅದು ರಾಷ್ಟ್ರೀಯ ಸಮಿತಿ ಮೆಂಬರ್ಸ್ ಎಲ್ಲ ಆಗಬೇಕಾಗಿತ್ತಲ್ಲ, ಎಲ್ಲ ಮಾಡಿದ್ದೀವಿ. ಈ ತಿಂಗಳಲ್ಲಿ ಮೀಟಿಂಗ್ ಕರಿತೀವಿ. ಮೀಟಿಂಗ್ ಕರೆದು ಪ್ರೋಸೆಸ್ ಮಾಡ್ತೀವಿ. ಪ್ರೋಸೆಸ್ ಮಾಡಿ ಅದನ್ನ ಏನು ಮಾಡಬೇಕು, ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಜಾಗನೂ ಇದೆ, ಅದು ನೋಡಿದ್ದೀವಿ. ಸರ್ಕಾರದಿಂದ ಆದೇಶ ಆಗಿದೆ, ಪರ್ಚೇಸ್ ಮಾಡಿ ನೀವು ಕೊಡಿ ಅಂತೂ ಹೇಳಿದ್ದಾರೆ. 25-27 ಲಕ್ಷ ಲಿಮಿಟ್ ಕೊಟ್ಟಿದ್ದಾರೆ ಒಂದು ಎಕರೆಗೆ. ಆ ರೀತಿಯಲ್ಲಿ ಎಲ್ಲರೂ ಸ್ವಲ್ಪ ಜಾಗ ನೋಡಿ, ನಮ್ಮ ಇದೆಯಲ್ಲ, ಯಾವುದು ಪವರ್ ಗ್ರಿಡ್ ಇದೆಯಲ್ಲ, ಆ ಕಡೆ ಎಲ್ಲ ಒಂದು ಜಾಗನೂ ನೋಡಿದ್ದೀವಿ. ಅಲ್ಲಿ ಒಂದು ಜಾಗನೂ ನೋಡಿದ್ದೀವಿ. ಅದನ್ನೇನಾದರೂ ಮಾಡಿ ತೊಗೊಂಡು ಅದನ್ನೇನಾದ್ರು ಮಾಡಬೇಕು ಅನ್ನೋ ಒಂದು ಐಡಿಯಾದಲ್ಲಿದ್ದೀವಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಮ್ಮ ನಜೀರಣ್ಣ ಅವರು, ಅನಿಲಣ್ಣ ಅವರು, ನಾನು ಎಲ್ಲ ಒಳ್ಳೆ ಇಂಟ್ರೆಸ್ಟ್ ಆಗಿ ಇದ್ದೀವಿ. ಅದನ್ನು ಖಂಡಿತ ಮಾಡ್ತೀವಿ. ಇವತ್ತು ಬೆಲೆಗೆ ಸ್ವಲ್ಪ ಒಳಗಡೆ ಜಾಗ ನೋಡಿದ್ದೀವಿ, ಅಂದರೆ ಅಪ್ರೋಚ್ ರೋಡಿದೆ. ಇವತ್ತು ಬೆಳೆಗಾದು ಅಂತ ಹೇಳಿದ್ರು ಸ್ವಲ್ಪ ಸರ್ಕಾರಿ ಜಾಗನೂ ಇದೆ ಅದರಲ್ಲಿ. ಇವಾಗ ಸರ್ಕಾರಿ ಜಾಗನೂ ಹಾಕ್ಕೊಂಡಿದ್ದಾರೆ ಅವರು. ಅದನ್ನು ಸೇರಿ ಇದನ್ನು ಸೇರಿ ಮಾಡೋಣ ಅಂತ ಸರ್ಕಾರದ್ದು ತೊಗೊಂಡು ಇದನ್ನು ಪ್ರೈವೇಟಾಗಿ ಪರ್ಚೇಸ್ ಮಾಡೋಕ್ಕೂ ದುಡ್ಡು ಕೊಡ್ತಾರೆ. ಅದರಲ್ಲಿ ಎಷ್ಟು ಆ ದುಡ್ಡಿಗೆ ಎಷ್ಟು ಎಕರೆ ಬರುತ್ತೆ ಅಷ್ಟು ಎಕರೆ ನೋಡಿ ತೊಗೊಂಡು ಅದನ್ನು ಒಂದು ಮಾಡಿ ಈ ಅಪಾರ್ಟ್ಮೆಂಟ್ ಟೈಪ್ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಯಾಕಂದರೆ ಸೈಟ್ಗಳು ಬೇಕು ಅಂತ ಕೇಳಿದ್ದಕ್ಕೆ ಸೈಟ್ ಕೊಟ್ಟರೆ ಸುಮ್ಮನೆ ಯಾಕೆ ಆಗೋದಿಲ್ಲ. ಒಂದು ಲೇಔಟ್ ಮಾಡಿ, ಲೇಔಟಲ್ಲಿ ಒಂದು ಅಪಾರ್ಟ್ಮೆಂಟ್ ವೈಸ್ ಮಾಡಿ, ಒಂದು 5 ಫ್ಲೋರು 6 ಫ್ಲೋರು ಮಾಡಿ, ಲಿಫ್ಟ್ ಪ್ರಾವಿಷನ್ ಕೊಟ್ಟು ಅದರಲ್ಲಿ ಒಳ್ಳೆ ಮೇಂಟೆನೆನ್ಸ್ ಕೊಟ್ಟು ನೀರು ಫೆಸಿಲಿಟಿ ಎಲ್ಲ ಕೊಟ್ಟು ಆ ಥರ ಕೊಡೋಣ ಅನ್ನೋದು ಉದ್ದೇಶ ಇದೆ. ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಗಂಗಂಪಾಲಿ ಮಾಡಿದ್ರು ತುಂಬ ಇಕ್ಕಟ್ಟಾಗಿ ಮಾಡಿದ್ದಾರೆ. ಅದು ತುಂಬ ಸ್ಪೇಷಿಯಸ್ ಆಗಿ ಮಾಡೋಣ ಅಂತ ಒಂದು ಇದಿದೆ ಮಾಡ್ತೀವಿ. ಕೂಡನಲ್ಲಿ ದುಡ್ಡಿಲ್ಲ, ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀವಿ, ಇವಾಗ ಸೈಟ್ ನಮ್ಗೆ 270 ಹತ್ತತ್ರ 275-73 ಸೈಟು ಇದೆ. ಇಲ್ಲಿ ಎಲ್ಲ ಸೈಟ್ಸ್ ಎಲ್ಲ ಕಾರ್ನರು ಇದೆ, ಒಳಗಡೆ ಎಲ್ಲ ಇದೆ, ಎಲ್ಲ ಸೈಟ್ಗಳು ಇದ್ದಾವೆ. ಅದನ್ನೆಲ್ಲ ಇವಾಗ ನಾವು ಮಾರಬೇಕು ಅಂತ ಇದ್ದೀವಿ. ಅದನ್ನೆಲ್ಲ ಸೇಲ್ ಮಾಡಿದ್ರೆ ನಾವು ಅದರಿಂದ ರೆವಿನ್ಯೂ ಬರುತ್ತೆ. ಅದರಿಂದ ರೆವಿನ್ಯೂ ಎಷ್ಟು ಬರ್ಬೋದು 100 ಕೋಟಿನೋ 200 ಕೋಟಿ ಎಷ್ಟು ಬರುತ್ತೋ ಗೊತ್ತಿಲ್ಲ, ಏನು ರೇಟ್ ಹೋಗುತ್ತೋ ಗೊತ್ತಿಲ್ಲ. ಯಾಕಂದರೆ ಅದು ಹರಾಜಲ್ಲಿ ಹೋಗೋದಲ್ವ. ಏನು ಬರುತ್ತೋ ಆ ರೆವಿನ್ಯೂ ದುಡ್ಡನ್ನು ತೊಗೊಂಡು ಆ ರೆವಿನ್ಯೂ ದುಡ್ಡನ್ನು ಜಾಗ ಪರ್ಚೇಸ್ ಮಾಡಿ ನಾವು ಎಷ್ಟಾಗುತ್ತೋ ಒಂದು ಜಾಗನ ಸೆಲೆಕ್ಟ್ ಮಾಡ್ತೀವಿ. 100 ಎಕರೆನೋ 150 ಸೆಲೆಕ್ಟ್ ಮಾಡ್ತೀವಿ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿ ಮಿಕ್ಕಿದ್ದು ಏನಿರುತ್ತೋ ಅದನ್ನು ನಾವು 50% ಮಾತಾಡಿಕೊಂಡು ಅವ್ರ ಹತ್ರ ತೊಗೊಂಡು ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಇವತ್ತು ಆ ಸೈಟ್ಗಳು ಮಾರೋದಕ್ಕೆ ಸರ್ಕಾರಕ್ಕೆ ಅನುಮತಿಗೆ ಕಳಿಸಿದ್ದೀವಿ ಫೈಲನ್ನು. ಸರ್ಕಾರ ಅನುಮತಿ ಕೊಟ್ಟ ಮೇಲೆ ಆನ್ಲೈನ್ ಬಿಟ್ಟಿಂಗ್ ಆಗುತ್ತೆ. ಸೈಟಿಗೆ ಆನ್ಲೈನಲ್ಲಿ ಸೇಲ್ ಆದಾಗ ಆ ಅಮೌಂಟ್ ಬರುತ್ತೆ, ಅದರಲ್ಲಿ ಪರ್ಚೇಸ್ ಮಾಡಿ ಮಾಡೋಣ. ಅದಿಲ್ಲ ಬೇರೆ ಯಾವುದೂ ದುಡ್ಡಿಲ್ಲ, ನಮ್ಮ ಇದರಲ್ಲಿ ದುಡ್ಡಿಲ್ಲ. ಇವಾಗ ನಮ್ಗೆ ಬೇಕಾದರೆ ಸರ್ಕಾರ ಬೇಕಾದರೆ ನಮಗೆ ಕೂಡ ನಮಗೆ ಲೋನ್ ಕೊಡ್ತಾರೆ. ಈಗ 100 ಕೋಟಿ ಬೇಕಾ 500 ಕೋಟಿ ಬೇಕಾ ಲೋನ್ ಕೊಡ್ತಾರೆ. ಆ ಲೋನ್ ತೊಗೊಂಡು ಕರೆಕ್ಟಾಗಿ ನಾವು ಮಾಡಿ ಎಲ್ಲ ಮಾಡಿ ಟೈಮ್ಗೆ ಅವ್ರು ಕಟ್ಟಿಲ್ಲ ಅಂದರೆ ಬಡ್ಡಿ, ಚಕ್ರ ಬಡ್ಡಿ, ಇನ್ನೊಂದು ಬಡ್ಡಿ ಏನೇನು ಆಗೋಗ್ಬಿಡ್ತಾವೆ ರಾಮಾಯಣ. ಅದಕ್ಕೆ ಬೇಡ, ಯಾಕೆ ನಮ್ಗೆ ಆ ರಿಸ್ಕ್ ಅಂದ್ಬಿಟ್ಟು ನಮ್ಮ ಸೈಟ್ಗಳನ್ನು ಮಾತ್ರ ಡೆವಲಪ್ ಆಗುತ್ತೆ. ಆ ಸೈಟ್ಗೆ ನಾವು ಹಂಗೆ ಇಟ್ಕೊಟ್ರೆ ಡೆವಲಪ್ ಆಗೋಲ್ಲ, ಸುಮ್ಮನೆ ವೇಸ್ಟು. ಇವಾಗ ಒಂದು ಮನೆ ಮುಂದೆ ರೋಡ್ ಚೆನ್ನಾಗಿರಬೇಕು, ಪೈಪ್ ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಿರಬೇಕು ಅಂದರೆ ಆ ಮನೆ ಕಟ್ಟಬೇಕು. ಆ ಸೈಟಲ್ಲಿ ಆ ಮನೆ ಕಟ್ಬಿಟ್ರೆ ಅವರೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದು. ಇಲ್ಲಾಂದ್ರೆ ಹಂಗೆ ಬಿಟ್ಟರೆ ರಾತ್ರಿ ಕುಡುಕರು ಬರ್ತಾರೆ, ಕುಡಿತಾರೆ, ಬಾಟ್ಲು ಹೊಡಿತಾರೆ, ಹೋಗ್ತಾರೆ. ಅದೆಲ್ಲ ನೋಡಿದ್ದೀರಿ ನೀವು, ಕೂಡಲ್ಲ ಹೋಟೆಲ್ ನಿಮಗೆಲ್ಲ ಗೊತ್ತಿದೆ ಏನೇನು ನಡೀತದೆ ಅಂತ. ಅದೆಲ್ಲ ಆಗಬಾರ್ದು ಅಂದರೆ ಇದನ್ನು ಮಾರಬೇಕು. ಇದನ್ನು ಮಾರಿದ್ರೆ ಆ ದುಡ್ಡು ಬರೋದ್ರಲ್ಲಿ ಬೇರೆ ಲೇಔಟ್ ಮಾಡೋಣ ಅನ್ನೋದು ಉದ್ದೇಶ ಇದೆ. ಅದನ್ನು ಮಾಡ್ತೀನಿ. ಆ ಥರ ಹರಾಜಿಗೆ ಬಿಡ್ತೀವಿ ನಾವು, ಹರಾಜಿಗೆ ಯಾರು ಬರದೇ ಇದ್ದು ಕೂಡ ಲೇಔಟಲ್ಲಿ ಯಾರು ಹರಾಜಿಗೆ ತೊಗೊಳ್ದೇ ಇದ್ದರೆ ಅವಾಗ ಏನು ಮಾಡ್ತೀವಿ, ಸಿಂಗಲ್ ಬೇಸಾಗಿ ಯಾರಿಗಾದ್ರೂ ಒಬ್ರಿಗೆ ಸೇಲ್ ಮಾಡಿಬಿಡ್ತೀವಿ. ಅಷ್ಟೂ ಸೇರಿ ಇವಾಗ ಯಾವಾಗ ಹರಾಜಿಗೆ ಬರಲ್ವ ಅವಾಗ ನಮ್ಗೆ ದುಡ್ಡು ಬೇಕಾಗಿರೋದ್ರಿಂದ ಸಿಂಗಲ್ ಆಗಿ ಒಬ್ರು ಯಾರಿಗೋ ಮಾರ್ತೀವಿ. ಯಾರೋ ಒಂದು ರಿಯಲ್ ಎಸ್ಟೇಟ್ ಏಜೆಂಟು ಯಾರೋ ಇರ್ತಾರೆ, ಅವ್ರಿಗೆ ಮಾರ್ಬಿಡ್ತೀವಿ ನಾವು. ಅವ್ರು ಕೊಟ್ಬಿಡ್ತೀವಿ. ಅವ್ರು ಯಾವಾಗ ಬೇಕೋ ಅವ್ರು ಒಂದೊಂದು ಸೈಟು ಕಟ್ಕೊಂಡ್ರೆ ಮನೆ ಕಟ್ ಮಾರ್ಬೋದು, ಇಲ್ಲ ಯಾರಿಗಾದ್ರೂ ಮಾರ್ಬೋದು. 2 ಆಪ್ಷನ್ ಇಟ್ಕೊಂಡು ಫಸ್ಟು ಆನ್ಲೈನಲ್ಲಿ ಎಲ್ರಿಗೂ ಬಿಡ್ತೀವಿ. ಸೇಲ್ ಆಗದೆ ಇದ್ದರೆ ಏನು ಮಾಡ್ತೀವಿ, ಸಿಂಗಲ್ ಏಜೆಂಟು ಯಾರಿಗಾನ ಒಬ್ಬರಿಗೆ ರಿಯಲ್ ಎಸ್ಟೇಟ್ ಅವ್ರು ಇರ್ತಾರೆ, ಅವ್ರು ಕೊಟ್ಬಿಡ್ತೀವಿ. ಅವ್ರು ತೊಗೊಳ್ತಾರೆ, ಅವ್ರು ಮನೆಗಿನ ಕಟ್ಟಿ ಮಾರೋದು, ಆ ಥರ ಏನಾದರೂ ಮಾಡ್ಕೊಡ್ತಾರೆ. ಅದು 2 ಆಪ್ಷನ್ ಇಟ್ಕೊಂಡಿದ್ವಿ. ಹಿಂಗಾಗಿಲ್ಲ ಅಂದ್ರೆ ಹಂಗೆ ಮಾಡೋದಂತ ಪ್ಲ್ಯಾನಲ್ಲಿ ಇದ್ದೀವಿ. ಹೌದೌದು, ಆಗಿದೆ. ಸತಿ ಆಗಿದೆ ಸರ್. ಅಲ್ಲಿ ಇವತ್ತೆಲ್ಲ ಫೆಸಿಲಿಟೀಸ್, ವಾಟರ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಎಲ್ಲ ಲೈನ್ ಹಾಕಿದ್ದೀವಿ. ಇವಾಗ ರೋಡ್ ಹಾಕ್ತಾ ಇದ್ದೀವಿ, ಡ್ರೈನೇಜ್ ಮಾಡ್ತಾ ಇದ್ದೀವಿ, UGD ಲೈನು ಮಿಸ್ಸಿಂಗ್ ಲೈನ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಲಿಯರ್ ಮಾಡಿ ಅದನ್ನು ನಗರಸಭೆಗೂ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ. ಅದನ್ನೆಲ್ಲ ಮಾಡ್ತಾಯಿದ್ದೀವಿ, ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ. ಇವಾಗ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಬರ್ತಾರೆ ತೊಗೊಳ್ಳೋದಕ್ಕೆ.